ನಾನು ಮೊದಲ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಮುಖಂಡರು, ಕ್ಷೇತ್ರದ ಜನ ನಾನು ಸಚಿವನಾಗಬೇಕು ಅನ್ನುವಂತಹ ಆಸೆ ಇದೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಿರುವುದು ನಾನು ಸಿಎಂ ಆದ ಹಾಗೆ ಅಂತ ಹೇಳಿ. ನಾನಿನ್ನು ಮಂಡ್ಯ ಕ್ಷೇತ್ರಕ್ಕೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಬೇಕು. ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಿದ್ರು ನಂಗೆ ಖುಷಿ. ಚಲುವರಾಯಸ್ವಾಮಿ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಎರಡನೇ ಬಾರಿಗೆ ಅವಕಾಶ ಸಿಗುವಂತಹ ನಿರೀಕ್ಷೆ ಇದೆ. ರಮೇಶ್ ಬಂಡಿಸಿದ್ದೇಗೌಡ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಅವಕಾಶ ಸಿಕ್ಕಿದ್ರು ಒಳ್ಳೆಯದು. ಸಿದ್ದರಾಮಯ್ಯ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ರಾಮ ಲಕ್ಷ್ಮಣ ರೀತಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಬೆಂಗಳೂರು ನಗರ ವ್ಯಾಪ್ತಿಯ ಶಾಸಕರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೇಳುವುದು ಸಹಜ. ಹೈಕಮಾಂಡ್ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿದೆ. ಹೀಗಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಸಚಿವರಾದ್ರೂ ಕೂಡ ನಾನು ಖುಷಿನೇ ಅಂತ ಹೇಳಿ. ಎರಡನೇ ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರು ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ. ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನ ಮಾಡ್ತೀನಿ, ಬೇರೆಯವರು ಕೊಡಲಿ. ಗೊಂದಲ ಇದೆಯಾ ಸರ್ ಸಚಿವ ಸ್ಥಾನ ಕೊಡೋದ್ರಲ್ಲಿ? ಏನಾದರೂ ಈಗ ಕಳೆದ ಬಾರಿ ಚಲುವರಾಯಸ್ವಾಮಿ ಅವರು ಆಗಿದ್ರು, ಸೊ ಈ ಬಾರಿನೂ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಥವಾ ಗೊಂದಲ ಇದೆಯಾ? ಯಾರಾದರೂ ಆಕಾಂಕ್ಷಿಗಳು ಒತ್ತಡ ಇರ್ತಾರೆ? ನಮ್ಮಲ್ಲೇನು ಗೊಂದಲ ಇಲ್ಲ. ಕಳೆದ ಬಾರಿನೂ ಎರಡನೇ ಟರ್ಮಲ್ಲಿ ಫಸ್ಟ್ ಟೈಮಲ್ಲಿ ಏನು ಚಲುವಣ್ಣ ಪ್ರಮಾಣ ವಚನ ತೊಗೊಂಡಿಲ್ಲ, ಎರಡನೇ ಟೈಮಲ್ಲೇ ತೊಗೊಂಡಿದ್ದು. ಈಗಲೂ ವಿಶ್ವಾಸ ಇದೆ, ನಮಗೆ ಅತೀವವಾದ ವಿಶ್ವಾಸ ಇದೆ. ಎರಡನೇ ಟೈಮಲ್ಲಿ ಅವರು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದರೆ ಅವರು ಮತ್ತೆ ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಇದ್ರ ಜೊತೆಗೆ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಮಂತ್ರಿಗಿರಿಯನ್ನು ಕೇಳ್ತಾ ಇದ್ದಾರೆ. ಅವರ ಕುಟುಂಬ ಹಲವಾರು